ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಇದೀಗ ಪೊಲೀಸ್ ಕಸ್ಟಡಿಗೆ ಬಿದ್ದಿದ್ದಾರೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಈ ಆದೇಶವನ್ನ ಕೊಟ್ಟಿದೆ. ಎಷ್ಟು ದಿನಗಳ ತನಕ? 5 ದಿನಗಳ ತನಕ ಇವರ ಕಸ್ಟಡಿ ಅವಧಿಯನ್ನ ವಿಸ್ತರಿಸಲಾಗಿದೆ. ಮುಂದಿನ 5 ದಿನಗಳ ತನಕ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೆ ಗ್ಯಾಂಗ್ ಇದೀಗ ಮತ್ತೆ ಕಸ್ಟಡಿಗೆ ಹೋಗಬೇಕಾದಂತದ್ದು ಅನಿವಾರ್ಯತೆ ಇದೆ. ಪೊಲೀಸ್ ಕಸ್ಟಡಿಗೆ ಇಲ್ಲಿ ದರ್ಶನ್, ಪವಿತ್ರ ಗೌಡ ಹಾಗೆ ಉಳಿದಂತ ಅಕ್ಯೂಸ್ಡ್ಗಳು ಏನೇನಿದ್ರು ಅವ್ರ ಪರವಾದಂತ ವಕೀಲರು ಬೇರೆ ಬೇರೆ ತರನಂತ ವಾದವನ್ನಿಟ್ರು. ಬಟ್ ಅದು ಯಾವುದನ್ನು ಕೂಡ ನ್ಯಾಯಾಧೀಶರು ಇಲ್ಲಿ ಪುರಸ್ಕರಿಸಿಲ್ಲ. 5 ದಿನಗಳ ತನಕ ಮತ್ತೆ ಈಗ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲೇ ಮುಂದುವರಿಬೇಕಾಗುತ್ತೆ. ನಾನು ಮೊದಲೇ ಹೇಳಿದಾಗೆ ನಾಳೆ ತನಕ ಅವರ ಪೊಲೀಸ್ ಕಸ್ಟಡಿ ಅವಧಿ ಇತ್ತು. ಆದ್ರೆ ನಾಳೆ ಭಾನುವಾರ ಇರುವಂತ ಕಾರಣಕ್ಕಾಗಿ ಮತ್ತೆ ರಜಾ ದಿನ ಆಗಿರುವಂತ ಕಾರಣಕ್ಕಾಗಿ ಮತ್ತೆ ಇವರನ್ನ ನ್ಯಾಯಾಧೀಶರು ಮನೆಗೆ ಕರ್ಕೊಂಡು ಹೋಗೋದು ಆ ಗೊಂದಲ ಎಲ್ಲ ಬೇಡ ಅಂತೇಳಿ ಪೊಲೀಸರು ಇವತ್ತೇ ಹೋಗಿ ಇವರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು 5 ದಿನಗಳ ತನಕದ ಇವರ ಕಸ್ಟಡಿ ಅವಧಿಯನ್ನ ಮುಂದುವರಿಸಿ ಆದೇಶವನ್ನ ಕೊಟ್ಟಿದೆ. ಈ ಮುಖ್ಯವಾಗಿ ಇನ್ನೂ ಕೆಲ ದಿನ ಇವರು ಅದೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಶಾಮಿಯಾನ ಮುಚ್ಚಿದಂತ ಆ ಪೊಲೀಸ್ ಆವರಣದಲ್ಲೇ ಇವರು ಕಾಲ ಕಳಿಬೇಕಾಗುತ್ತೆ. ಇನ್ನೂ 5 ದಿನಗಳ ಕಾಲ ಇವರಿಗೆ ಈಗ ಪೊಲೀಸ್ ಕಸ್ಟಡಿಯೇ ಗತಿಯಾಗಿದೆ. ಒಂದಂತಲ್ಲಿ ಇವ್ರಿಗೇನೀಗ ಜೈಲ ಬೇಲ ಈ ತರದೆಲ್ಲ ಹೇಳಕ್ ಅವಕಾಶ ಇಲ್ಲ. ಇದು ಪೊಲೀಸ್ ಕಸ್ಟಡಿನ ಜೈಲ ಇಷ್ಟೇ ಇರುವಂತದ್ದು ಈಗ ಸದ್ಯಕ್ಕೆ. ಈಗಂತಲ್ಲ, ಇನ್ನೂ ಕೆಲ ತಿಂಗಳುಗಳು ಇದು ಹಿಂಗೆ ಮುಂದುವರ್ಸ್ಕೊಂಡು ಹೋಗುತ್ತೆ. ಬಟ್ ಇಂಟ್ರೆಸ್ಟಿಂಗ್ಲಿ ಈ ತರ ಇವ್ರನ್ನೆಲ್ಲ ಕೋರ್ಟ್ಗೆ ಕರ್ಕೊಂಡ್ಬರುವಂತ ಸಂದರ್ಭ ನಾನು ಅದೇ ಹೇಳ್ತಾ ಇದ್ದಿದ್ದು. ಅಂದ್ರೆ ಪತ್ರಕರ್ತರಿಗಾಗಿರ್ಬೋದು, ಸಾರ್ವಜನಿಕರಿಗೆ, ವಕೀಲರಿಗೆ ಒಂದು ಕುತೂಹಲ ಏನಿರುತ್ತೆ ಅಂತ ಅಂದ್ರೆ ಇವ್ರು ಏನೇನ್ ಗನಂದಾರಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಕೆಲವೊಂದು ಹಿಂಟ್ಗಳನ್ನ ಕೊಡ್ತಾರೆ. ನೋಡಿ, ಇವತ್ತು ಗೊತ್ತಾಯ್ತು ಏನು ಹೋಗಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಂತೆ, ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ನ. ಅಂದ್ರೆ ಹೆಂಗ್ ನಾವು ಈ ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ, ವಯರ್ನ ತೆಗೆದುಕೊಂಡು ಹೋಗಿ ಇಡೋದು. ಸೊ ಆ ರೀತಿಯಾಗಿ ಇವ್ರನ್ನ ರೇಣುಕಾ ಸ್ವಾಮಿನ ಹಿಂಸೆ ಕೊಟ್ಟಿದ್ದಾರೆ. ಆ ವಿಚಾರ ಇವತ್ತು ಗೊತ್ತಾಯ್ತು. ಯಾರು ಕೊಟ್ಟಿರೋದು? A3 ಮತ್ತೆ A13, A5 ಮತ್ತೆ A13 ಅಕ್ಯೂಸ್ ನಂಬರ್ 5, ಅಕ್ಯೂಸ್ ನಂಬರ್ 13 ಈ ತರ ಎಲ್ಲ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದು ಇವತ್ತು ಗೊತ್ತಾಗಿದ್ದಂತ ಸಂಗತಿ ಅದು. ಸೊ ಅಂದ್ರೆ ಚಿತ್ರಹಿಂಸೆ ಯಾವ್ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವತ್ತು ಕೆಲ ಸಂಗತಿಗಳು ಗೊತ್ತಾಯ್ತು. ಅದಾದ ನಂತರದ ಹಂತದಲ್ಲಿ ಒಂದು ಈ ಮುಚ್ಚಿದ ಲಕೋಟೆಯಲ್ಲಿ ಕೆಲ ಅತಿ ಮುಖ್ಯ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು CD ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಆ CDಯಲ್ಲಿ ದರ್ಶನ್ ಆ ಸ್ಪಾಟ್ನಲ್ಲಿ ಇದ್ರು ಅನ್ನುವಂಥದ್ದನ್ನ ಪುಷ್ಟೀಕರಿಸೋಬೇಕಾದಂಥ ಸಂಗತಿಗಳು ಕೂಡ ಇರ್ಬೋದು ಅಂತ ಕಾಣಿಸುತ್ತೆ. ಆಮೇಲೆ ಕೆಲವರು ಮೊಬೈಲ್ನಲ್ಲಿ ಅದನ್ನ ಚಿತ್ರೀಕರಿಸ್ಕೊಂಡಿದ್ರು. ಇವ್ರೇನು ಗನಂದಾರಿ ಕೆಲಸ ಮಾಡ್ತಾ ಇದ್ರಲ್ಲ, ಹೊಡಿತಾ ಇದ್ದಿದ್ದು, ಅದನ್ನೆಲ್ಲ ಕೆಲವರು ಚಿತ್ರೀಕರಿಸ್ಕೊಂಡಿದ್ರಂತೆ. ಆ ಸಂಗತಿಯೂ ಕೂಡ ಇರ್ಬೋದು. ದರ್ಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆರಂಭಿಕ ಅಂತಲ್ಲಿ ಏನೋ ಹೇಳ್ತಾ ಇದ್ರಂತೆ, ಇವರೆಲ್ಲ ಇದಾರಲ್ಲ ನನ್ನ ಬಗ್ಗೆ ಯಾರಾದರೂ ಮಾತಾಡ್ಬಿಟ್ರೆ ಇವ್ರಿಗೆ ನನ್ಕಿಂತ ಕೋಪ, ಹಂಗಾಗಿ ಇವ್ರು ಏನೇನೋ ಮಾಡ್ಬಿಡ್ತಾರೆ ಅಂತ ಹೇಳ್ಕೊಂಡು. ಅಲ್ಲ, ನನ್ಕಿಂತ ಕೋಪ ಅನ್ನುವಂಥದ್ದಲ್ಲ, ಆತ ಕೂಡ ಸ್ಪಾಟ್ನಲ್ಲಿ ಇದ್ದ ಅನ್ನುವಂಥನ್ನ ಪುಷ್ಟೀಕರಿಸೋಕೆ ಬೇಕಾದಂಥದ್ದು ಏನೇನು ಎವಿಡೆನ್ಸ್ಗಳಿದ್ವು ಅಂಥದ್ದು ಏನಾದ್ರು ಟೆಕ್ನಿಕಲ್ ಎವಿಡೆನ್ಸ್ ಇದ್ರೆ ಅದನ್ನೆಲ್ಲ ಬಹುಶಃ ಪ್ರೆಸೆಂಟ್ ಮಾಡಿರ್ಬೋದಾ ಅಂತ ಚಾನ್ಸಸ್ ಇದೆ. ಅಂತೂ ಇಲ್ಲಿ ಪೊಲೀಸರ ಪರವಾಗಿ ಇವತ್ತು ವಾದವನ್ನ ಹೂಡಿದಂಥ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಮನವಿಯನ್ನ ಪುರಸ್ಕರಿಸಿರುವಂತಹ ಅಥವಾ ಪೊಲೀಸರ ಮನವಿಯನ್ನ ಪುರಸ್ಕರಿಸಿರುವಂತಹ ನ್ಯಾಯಾಧೀಶರು ದರ್ಶನ್ಗೆ ಇನ್ನು 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಈ 5 ದಿನಗಳು ಕೂಡ ಇಲ್ಲಿ ಪೊಲೀಸರಿಗೆ ಬಹಳ ಅತಿ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಮುಂದಿನ ಹಂತದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ನಾಗ್ತಾನೆ ಹೇಳ್ತಾ ಇದ್ದ ಹಾಗೆ ಈ ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಕಲೆಕ್ಟ್ ಮಾಡುವಂತ ಪ್ರತಿ ಮಾಹಿತಿಯೂ ಕೂಡ ಅತಿ ಮುಖ್ಯ ಆಗಿರುತ್ತೆ. ಇವರ ತನಿಖೆಯ ಸಂದರ್ಭದ ಸಣ್ಣ ಲೋಪ ಕೂಡ ಈ ಆರೋಪಿಗಳಿಗೆ ಮುಂದಿನ ಹಂತದಲ್ಲಿ ಬೇಲ್ ಪಡೆಯುವಂತ ನಿಟ್ಟಿನಲ್ಲಿ ಅಥವಾ ಈ ಪ್ರಕರಣದಿಂದ ಹೊರಬರುವಂತ ನಿಟ್ಟಿನಲ್ಲಿ ಅವಕಾಶಗಳಾಗುತ್ತೆ. ಸೊ ಅಂತ ಅವಕಾಶಗಳನ್ನ ಕೊಡದೇ ಇರುವಂತ ನಿಟ್ಟಿನಲ್ಲಿ ಪೊಲೀಸರು ಬಹಳ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕೋದು ಅಂತಾರಲ್ಲ, ಅಂತ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಬಹುಶಃ ಈಗ ಮತ್ತೆ ಪೊಲೀಸ್ ಕಸ್ಟಡಿ ಕೊಟ್ಟಿರುವಂಥದ್ದು ಬಹುಶಃ ಪೊಲೀಸರ ಆ ಪ್ರಯತ್ನಕ್ಕೆ ಮತ್ತಷ್ಟು ಅನುಕೂಲ ಆಗುತ್ತೆ. ಮತ್ತೆ ನಿನ್ನೆ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಹೌದು, ಈ ಶಾಮಿಯಾನ ಹಾಕಿರೋದು, ಇವರಿಗೇನೋ ಬಿರಿಯಾನಿ ಕೊಟ್ರಂತೆ, ಸಿಗರೇಟ್ ಕೊಟ್ರಂತೆ, ಈ ತರದೆಲ್ಲ ವಿಚಾರಗಳು ಜನರಲ್ ಸಹಜವಾಗಿ ಒಂದು ಗುಮಾನಿ ವ್ಯಕ್ತಪಡಿಸುತ್ತೆ. ಈ ಪೊಲೀಸರು ಇದು ಹೆಂಗ್ ತನಿಖೆ ಮಾಡ್ತಾರೋ, ಯಾಕಂದ್ರೆ ನೀವು ಎಲ್ಲೇ ಕೇಳಿದ್ರು ಕೂಡ ಜನ ಹೇಳೋದು ದುಡ್ಡಿದೆ ಹೊರಗೆ ಬರ್ತಾರೆ ಬಿಡಿ ಅನ್ನೋ ರೀತಿಯಾಗಿ ಅವ್ರು ಮಾತನಾಡುವಂಥದ್ದನ್ನು ನಾವು ಕೇಳ್ತಾ ಇರ್ತೀವಿ. ಬಟ್ ಈ ಪ್ರಕರಣದಲ್ಲಿ ಈ ತರದ ಕೆಲವೊಂದು ಆರೋಪಗಳಿದ್ರೂ ಕೂಡ ಪೊಲೀಸರ ತನಿಖೆಯನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಮುಲಾಜಿಗೆ ಬಿದ್ದಂಥ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಪೊಲೀಸರು ಅದರಲ್ಲೂ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಪ್ರೆಷರ್ ಇದ್ರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮತ್ತೋರ್ವ ಆರೋಪಿ ದೀಪಕ್ ಅಂತೇಳಿ ಆತ ಏನೋ ಈ ಯಾರೋ MLAಗೆ ಬಹಳ ಹತ್ತಿರದ ಸಂಬಂಧಿ ಈ ಥರದ್ದು ಏನೇ ವಿಚಾರ ಇದ್ರೂ ಕೂಡ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಇದ್ಯಾವ ಮುಲಾಜಿಗೂ ಕೂಡ ಪೊಲೀಸರು ಬೀಳ್ತಾ ಇಲ್ಲ ಅನ್ನುವಂಥದ್ದು ಮೇಲಿನ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಈ ತರ ಅಂತದ ಒಂದು ಕೃತ್ಯ ಅಥವಾ ಇವರೆಲ್ಲ ಸೇರಿ ಕೊಲೆ ಮಾಡಿದ್ರಲ್ಲ, ಅಂದ್ರೆ ಒಂದು ಆರೋಪ ಇದೆಯಲ್ಲ,
ಆ ದಿನ ದರ್ಶನ್ ಹಾಕಿದ್ದಂಥ ಬಟ್ಟೆ, ಅವ್ರು ಹಾಕಿದ್ದಂಥ ಒಳ ಉಡುಪು, ಅವ್ರು ಬಳಸಿದ್ದಂಥ ಸೋಪು, ಅವ್ರು ಅವತ್ತು ಹಲ್ಲುಜ್ಜಿದ್ದಂಥ ಬ್ರಷು, ಅವ್ರು ಅವತ್ತು ನೀರು ತುಂಬಿಸ್ಕೊಂಡಿದ್ದಂಥ ಬಕೆಟು, ಇವೆಲ್ಲವನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ತಡರಾತ್ರಿ ದರ್ಶನ್ ಅವರ ನಿವಾಸಕ್ಕೆ ಹೋಗ್ಬಿಟ್ಟು ಇವರ ಮುಂದೆನೇ ಇದೆಲ್ಲ ಕಾರ್ಯವೂ ಕೂಡ ಆಗಿದೆ. ಯಾಕಂತ ಯಾಕೆ ಹೇಳ್ತಾ ಇದೀವಿ ಮೇಲಿನ ಮೇಲೆ ಅಂತಂದರೆ, ಪೊಲೀಸರು ಇಲ್ಲಿ ಇವರ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ಬೇಕಾದಂಥ ಸಣ್ಣ ಪುಟ್ಟ ಎವಿಡೆನ್ಸ್ಗಳನ್ನು ಕೂಡ ಬಹಳ ನೀಟಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಿವಪ್ರಸಾದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶಿವಪ್ರಸಾದ್, ಇವತ್ತು ಕೋರ್ಟ್ ಹಾಲ್ನಲ್ಲಿ ಏನೇನಾಯ್ತು? ಶಿವಪ್ರಸಾದ್, ಏನಾದರೂ ತನಿಖಾ ಸಂದರ್ಭದಕ್ಕೆಲ್ಲ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನೇನಾದ್ರೂ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದು, ಆ ಮುಖ್ಯವಾಗಿ ಇವರ ಪೊಲೀಸ್ ಕಸ್ಟಡಿ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡಿದಂಥ ರೀತಿ? ಶಿವಪ್ರಸಾದ್, ಓವರ್ ಟು ಯು. ಮಾಲ್ತೇಶ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಸ್ಟಡಿಯ ಅವಧಿ ಮುಗಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿರ್ತಕ್ಕಂಥದ್ದು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಪೊಲೀಸರು ಈ SPP ಪ್ರಸನ್ನ ಕುಮಾರ್ ಅವರು SPP ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಮಕರಾಗಿದ್ದಾರೆ. ಅವರು ಕೂಡ ವಾದವನ್ನು ಮಂಡಿಸಿದ್ರು. ಈ ಒಂದು ಸಂದರ್ಭದಲ್ಲಿ A1 ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡ ನ್ಯಾಯಾಧೀಶರ ಮುಂದೆ ನಿಂತು ಕಣ್ಣೀರು ಹಾಕಿದಂತ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಕೋರ್ಟ್ ಹಾಲ್ನಲ್ಲಿ ಸಿಕ್ಕಿರೋದು ವಕೀಲರು ಕೂಡ ಸೇರಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳ ಮಹಜೂರು ಪ್ರಕ್ರಿಯೆಯನ್ನ ನಡೆಸಲಾಗಿರ್ತಕ್ಕಂಥದ್ದು. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತ್ಯದಲ್ಲಿ ಬಳಸಲಾಗಿರ್ತಕ್ಕಂಥ ವೆಹಿಕಲ್ಗಳನ್ನು ಕೂಡ ಸೀಸ್ ಮಾಡಲಾಗಿರೋದ್ರ ಬಗ್ಗೆ SPP ನ್ಯಾಯಾಲಯದ ಗಮನಕ್ಕೆ ತಂದಿದ್ರು. ಅಷ್ಟೇ ಅಲ್ಲದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳ ಬಳಿಯಿಂದ 10 ಮೊಬೈಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. CDR ಮಾಹಿತಿ ಕೂಡ ಬೇಕಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಕಾಯ್ತಿದ್ದಾರೆ. CDRನ ವರದಿಯ ನಂತರ ನ್ಯಾಯಾಲಯಕ್ಕೆ ಸಲ್ಲಿಸುವುದಾಗಿ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 10 ಮೊಬೈಲ್ಗಳನ್ನ ರಿಟ್ರೀವ್ ಮಾಡಬೇಕಾಗಿದೆ ಅಂತ ಹೇಳಿ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಅಷ್ಟೇ ಅಲ್ಲದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ 30 ಲಕ್ಷ ರೂಪಾಯಿಗಳನ್ನ ನೀಡಿದ್ದಾರೆ ಅಂತ ಹೇಳಿ ಏನು ಆರೋಪ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಳಿಯಿಂದ 30 ಲಕ್ಷ ರೂಪಾಯಿ ಡೀಲ್ ಹಣ ಏನಿತ್ತು ಅದನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ನ್ಯಾಯಾಲಯದ ಗಮನಕ್ಕೆ ತಂದಿರತಕ್ಕಂಥದ್ದು. ಮೈಸೂರು, ಬೆಂಗಳೂರಿನ ಕೆಲವು ಸ್ಥಳಗಳಲ್ಲೂ ಕೂಡ ಮಹಜೂರು ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಮತ್ತು ಪವಿತ್ರ ಗೌಡ ಇತರೆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ತೊಂದರೆಯನ್ನು ನೀಡಿದಾರಾ ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡಿದ್ರು. ಆರೋಪಿಗಳೆಲ್ಲರೂ ಕೂಡ ಪೊಲೀಸರು ಯಾವುದೇ ರೀತಿಯ ತೊಂದರೆ ಇಲ್ಲ ಕೊಟ್ಟಿಲ್ಲ ಅಂತ ಹೇಳಿ ನ್ಯಾಯಾಲಯದ ಉತ್ತರವನ್ನು ನೀಡಿದ್ದಾರೆ. ಓಕೆ ಶಿವಪ್ರಸಾದ್, ಜಸ್ಟ್ ಆಲ್ ಶಿವಪ್ರಸಾದ್ ಮಾತನಾಡ್ತೀನಿ ನಿಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದು ನಾವು ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಕೋರ್ಟ್ ಹಾಲ್ ನಲ್ಲಿ ಇವತ್ತು ಏನೇನಾಯ್ತು ಅನ್ನುವಂಥ ಸಂಗತಿಗಳನ್ನ, ಆ ಡೀಟೇಲ್ಸ್ ಅನ್ನ ಮತ್ತಷ್ಟು ಬ್ರೀಫ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.